ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಕೊನೆಯ ದಿನವನ್ನು ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವೆಂದು ಕರೆಯಲಾಗುತ್ತದೆ. ಈ ದಿನದಂದು ಚಂದ್ರನು ಸಂಪೂರ್ಣವಾಗಿ ಬೆಳಗುತ್ತಾನೆ. ಇದು ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ಶುಭ ದಿನವಾಗಿದೆ. ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದು, ಉಪವಾಸ, ಸ್ನಾನ ಮತ್ತು ದಾನ ಮಾಡುವುದು ಈ ದಿನದಂದು ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆ ಈ ದಿನ ಹನುಮನು ಜನಿಸಿದನು ಎಂಬ ನಂಬಿಕೆ ಇದೆ. ಹನುಮನ ಜನ್ಮ ವಾರ್ಷಿಕೋತ್ಸವವನ್ನು ಚೈತ್ರ ಪೂರ್ಣಿಮೆಯೊಂದು ಆಚರಿಸಲಾಗುತ್ತದೆ. ಆದ್ದರಿಂದ ಚೈತ್ರ ಪೂರ್ಣಿಮೆಯು ಬಹಳ ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಹಾಗಾದರೆ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಚೈತ್ರ ಪೂರ್ಣಿಮೆ ಯಾವಾಗ ಬಂದಿದೆ, ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ, ಶುಭ ಸಮಯ ಏನು, ಪೂಜೆಗೆ ಶುಭ ಸಮಯ ಏನು, ಸ್ನಾನ ಮತ್ತು ದಾನ ಮಾಡಲು ಶುಭ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ಬಾರಿ ಅಂದರೆ 2026ರಲ್ಲಿ ಚೈತ್ರ ಪೂರ್ಣಿಮೆಯು ಏಪ್ರಿಲ್ 2ನೇ ತಾರೀಕು ಗುರುವಾರದಂದು ಬಂದಿದೆ. ಇನ್ನು ಹುಣ್ಣಿಮೆಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ 1ನೇ ತಾರೀಕು ಬುಧವಾರ ಬೆಳಿಗ್ಗೆ 7:06 ಪ್ರಾರಂಭವಾಗಿ, ಹುಣ್ಣಿಮೆ ತಿಥಿ ಅಂತ್ಯವಾಗುವುದು ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಿಗ್ಗೆ 7:41 ಕೊನೆಗೊಳ್ಳುತ್ತದೆ. ಹುಣ್ಣಿಮೆಯ ಉಪವಾಸವನ್ನು ಹುಣ್ಣಿಮೆಯ ಉದಯಿಸುವ ದಿನದಂದು ಆಚರಿಸಲಾಗುತ್ತದೆ. ಆದ್ದರಿಂದ ಈ ಬಾರಿ ಪೂರ್ಣಿಮೆಯ ಉಪವಾಸವು ಏಪ್ರಿಲ್ 1ರಂದು ಆಚರಿಸಲಾಗುತ್ತದೆ. ಹಾಗೆ ಸೂರ್ಯೋದಯದ ಪ್ರಕಾರ ಏಪ್ರಿಲ್ 2ನೇ ತಾರೀಕು ಗುರುವಾರದಂದು ಹುಣ್ಣಿಮೆಯ ಸ್ನಾನ, ದಾನ ಮತ್ತು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇನ್ನು ಈ ದಿನದ ಶುಭ ಸಮಯವನ್ನು ನೋಡುವುದಾದರೆ, ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗಿನ ಜಾವ 4:38 ಬೆಳಿಗ್ಗೆ 5:24 ಇರುತ್ತದೆ. ಹಾಗೆ ಮಧ್ಯಾಹ್ನ 2:30 3:20 ವಿಜಯ ಮುಹೂರ್ತವಿರುತ್ತದೆ. ಹಾಗೆ ಗೋಧೂಳಿ ಸಮಯ ಸಂಜೆ 6:38 7:01 ಇರುತ್ತದೆ. ಹಾಗೆ ನಿಶ್ಚಿತ ಮುಹೂರ್ತ ಮಧ್ಯರಾತ್ರಿ 12:01 12:47 ಇರುತ್ತದೆ. ಚೈತ್ರ ಪೂರ್ಣಿಮೆಯೊಂದು ವಿಷ್ಣು, ಲಕ್ಷ್ಮಿ, ಹನುಮ ಮತ್ತು ಚಂದ್ರದೇವರನ್ನು ಪೂಜಿಸಿ ಬೆಳಗ್ಗೆ ಗಂಗಾ ನದಿಯೊಂದಿಗೆ ಬೆರೆಸಿದ ನೀರನ್ನು ಸ್ನಾನ ಮಾಡಿ ಮತ್ತು ವಿಷ್ಣುವಿಗೆ ಮತ್ತು ತುಳಸಿಗೆ ಹಾಗೆ ಲಕ್ಷ್ಮೀದೇವರಿಗೆ ನೈವೇದ್ಯವನ್ನು ಅರ್ಪಿಸಿ, ಸಂಜೆ ಚಂದ್ರೋದಯದ ನಂತರ ಚಂದ್ರನಿಗೆ ನೀರನ್ನು ಅರ್ಪಿಸಿ, ಜೊತೆಗೆ ಈ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯನ್ನು ಓದಿ ಅಥವಾ ಕೇಳಿ ಆರತಿ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.